ಟಾಪಿಕ್ ಮೇಲೆ ನಾವು ಮಾತಾಡಿದ್ವಿ. ಯಾವ ಟಾಪಿಕ್ ಮೇಲೆ ಮಾತಾಡಿದ್ವಪ್ಪ? ಒಬ್ರು ಕೈ ಮೇಲೆ ಮಾಡ್ತೀರಾ? ಯಾವ ಟಾಪಿಕ್ ಮೇಲೆ ಮಾತಾಡಿದ್ವಿ ಅಂತ? ನಿನ್ನೆ ಯಾವ ಯಾವ ಟಾಪಿಕ್ ಮೇಲೆ ನಾವು ಮಾತಾಡಿದ್ವಿ ಅಂತ ಕೈ ಮೇಲೆ ಮಾಡ್ತೀರಾ? ಪ್ಲೀಸ್ ಹೇಳ. ಯಾವ ಟಾಪಿಕ್ ಅಪ್ಪ? ಸರ್, ಲಾಸ್ಟ್ ಬೆಂಚಲ್ಲಿ ಇರೋರು ಯಾರು ಜಾಸ್ತಿ ಇಂಪ್ರೂವ್ ಆಗಲ್ಲ ಅದ್ರ ಬಗ್ಗೆ. ಒಂದೇ ನಿಮಿಷ. ಲಾಸ್ಟ್ ಬೆಂಚಲ್ಲಿ ಇರೋರು ಯಾಕೆ ಇಂಪ್ರೂವ್ ಆಗಲ್ಲ ಅದ್ರ ಬಗ್ಗೆ. ಲಾಸ್ಟ್ ಬೆಂಚಲ್ಲಿ ಇರೋರು ಯಾಕೆ ಇಂಪ್ರೂವ್ ಆಗಲ್ಲ? ಯಾಕೆ ಲಾಸ್ಟ್ ಬೆಂಚ್ ವಿದ್ಯಾರ್ಥಿಗಳು ಯಾಕೆ ಅಂದ್ರೆ ಈ ಮಕ್ಕಳು ಕಲಿಕೆಯಲ್ಲಿ ಯಾಕೆ ಹಿಂದೆ ಉಳಿತಾರೆ ಅನ್ನೋದು ವಿಷಯದ ಮೇಲೆ ಯಾವ ವಿಷಯದ ಮೇಲೆ ವರ್ಕ್ ಮಾಡಿದ್ವಿ ಈಗ? ಏನ್ ಕಾರಣ ಅದಕ್ಕೆ? ಫಸ್ಟ್ ರೀಸನ್ ಏನು? ಯಾವ ಕಾರಣಕ್ಕೆ ಹಿಂದೆ ಉಳಿತಾರೆ ಅಂತ ನೋಡಿದ್ವಲ್ಲ, ಅದಕ್ಕೆ ನಾವ್ ಏನ್ ಮಾಡಬೇಕು ಅಂತ ಹೇಳಿದ್ವಲ್ಲ. ಯಾಕೆ ಹಂಗ್ ಮಾಡ್ತಾರೆ ಅವರು? ಹಿಂದೆ ಉಳಿಲಿಕ್ಕೆ ಕಾರಣ ಗೊತ್ತಾಯ್ತು, ಎಲ್ಲ ಕಾರಣ 36-40 ಕಾರಣಗಳು ಹೇಳಿದ್ವಿ, ಆಯ್ತಾ? ಅದು ಯಾವ ಝೋನ್ ಅದು? ಕೂತ್ಕೊ, ಹೇಳಪ್ಪ. ಯಾವ ಝೋನ್ ನಲ್ಲಿ ಇರ್ತಾರ ಅವರು? ಲರ್ನಿಂಗ್ ಝೋನ್. ಯಾವ ಝೋನ್ ನಲ್ಲಿ ಇರ್ತಾರಪ್ಪ? ಕಂಫರ್ಟ್ ಝೋನ್. ಆ 36 ಕಾರಣಗಳನ್ನ ಸೇರ್ಕೊಂಡು ನೀವ್ ಹೇಳಿರ್ತಕ್ಕಂಥ 36 ಕಾರಣಗಳು ಸೇರ್ಕೊಂಡು ಏನಪ್ಪ, ಅವರೆಲ್ಲರೂ ಕೂಡ ಕಂಫರ್ಟ್ ಝೋನ್ ನಲ್ಲಿ ಇರ್ತಾರೆ. ಅವ್ರು ಕಂಫರ್ಟ್ ಝೋನ್ ಆರಾಮಾಗಿರ್ತಾರೆ. ಟೈಮ್ ವೇಸ್ಟ್ ಮಾಡ್ಕೊಂಡು, ಊಟ ಮಾಡ್ಕೊಂಡು, ತಿನ್ಕೊಂಡು, ಯಾವಾಗ ಎದ್ದೊಳೋದು, ಯಾವಾಗ ಕುತ್ಕೊಳ್ಳೋದು, ಯಾವಾಗ ಮಾಡ್ಕೊಳ್ಳೋದು, ಕಂಫರ್ಟ್ ಝೋನ್. ಆ ಕಂಫರ್ಟ್ ಝೋನ್ ಅನ್ನ ಬ್ರೇಕ್ ಮಾಡಕ್ಕೆ ಯಾವ ಟೂಲ್ ಯೂಸ್ ಮಾಡಬೇಕು? ಕಂಫರ್ಟ್ ಝೋನ್ ನಿಂದ ಹೊರಗೆ ಬರ್ಬೇಕು ಅಂತಂದ್ರೆ ಫಸ್ಟ್ ಏನಾಗಬೇಕು? ಯಾವ ಝೋನ್ಗೆ ಎಂಟರ್ ಆಗಬೇಕು? ಒಂದೇ ನಿಮಿಷ. ಓಕೆ, ನೆಕ್ಸ್ಟ್ ಯಾವ್ದಪ್ಪ ನೋಡಿ. ಸ್ಟ್ರಗಲ್ ಝೋನ್ಗೆ ಎಂಟರ್ ಆಗಬೇಕು. ಏನ್ ಹೇಳಿ? ಸ್ಟ್ರಗಲ್ ಝೋನ್. ಸ್ಟ್ರಗಲ್ ಝೋನ್ ಅಂದ್ರೆ ನಾವು ಒಂದು ಡಿಸಿಪ್ಲಿನ್ ಕ್ರಿಯೇಟ್ ಮಾಡ್ಕೊಳ್ತೀವಿ. ಇಷ್ಟು ಗಂಟೆಗೆ ಎದ್ದೊಳ್ಬೇಕು, ಇಷ್ಟು ಗಂಟೆ ಮಲಕೋಬೇಕು, ಇಷ್ಟೊತ್ತು ಓದಬೇಕು, ಇಷ್ಟೊತ್ತು ಆಟ ಆಡಬೇಕು, ಇಷ್ಟೊತ್ತು ನಿದ್ದೆ ಮಾಡಬೇಕು. ಇದನ್ನ ನಾವು ಪ್ರತಿನಿತ್ಯ ಮಾಡಕ್ ಬರ್ಬೇಕು. ಪ್ರತಿನಿತ್ಯ ನಾವು ಮಾಡಿದಾಗ ಮಾತ್ರ ಆ ಒಂದು ಸ್ಟ್ರಗಲ್ ಝೋನ್ಗೆ ಅವಾಗ ಡಿಫಿಕಲ್ಟ್ ಆಗುತ್ತೆ. ಯಾಕೆಂದ್ರೆ ನೀವು ಎಷ್ಟೊತ್ತೋ ಮಲ್ಕೊಂಡಿರ್ತೀರಿ, ಎಷ್ಟೊತ್ತೋ ಊಟ ಮಾಡಿರ್ತೀರಿ, ಎಷ್ಟೊತ್ತೋ ನಿದ್ದೆ ಮಾಡಿರ್ತೀರಿ. ಸೊ ಈಗ ನಿಮ್ಮನ್ನ ಸ್ಟ್ರಗಲ್ ಝೋನ್ ಡಿಫಿಕಲ್ಟ್ ಆಗುತ್ತೆ. ಸ್ಟ್ರಗಲ್ ಝೋನ್ ಆದ್ಮೇಲೆ ನೆಕ್ಸ್ಟ್ ಎಲ್ಲಿಗೆ ಎಂಟರ್ ಆಗುತ್ತೆ? ಆ ಸ್ಟ್ರಗಲ್ ಎಂಟರ್ ಆದ ತಕ್ಷಣ ಏನಾಗುತ್ತೆ? ನಿಮ್ಮ ಲರ್ನಿಂಗ್ ಝೋನ್ ಓಪನ್ ಆಗುತ್ತೆ. ಯಾವ್ದು ಹೇಳಿ? ಲರ್ನಿಂಗ್ ಝೋನ್ ಓಪನ್ ಆಗುತ್ತೆ. ಯಾವಾಗ ನಮ್ಮ ಲರ್ನಿಂಗ್ ಝೋನ್ ಓಪನ್ ಆಗುತ್ತೋ ಆಟೋಮೆಟಿಕ್ ಆಗಿ ನಾವು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಏನ್ ಮಾಡಕ್ ಹೇಳ್ತೀವಿ? ಈಗ ಲರ್ನಿಂಗ್ ಝೋನ್ ನಿಮಗೆ ಇಂಟ್ರೆಸ್ಟ್ ಬಂತು, ಹ್ಯಾಂಡ್ ರೈಟಿಂಗ್ ಕಲಿಬೇಕು. ಸೊ ಸರಳ ಪದಗಳು, ಹಂತ ಹತ್ತುಗಳು, ಎಸ್ ನಿಮ್ಗೆ ಗೊತ್ತಾಯ್ತು, ಕಲೀಲಿಕ್ಕೆ ಸಾರಿ. ಈಗ ಏನ್ ಮಾಡ್ತಾ ಇದ್ರಿ? 2 ಟೈಮ್ ಬರಿತಾ ಇದ್ರಿ, 3 ಟೈಮ್ ಬರಿತಾ ಇದ್ರಿ, ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಟೇಬಲ್ಸ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಸೊ ಪ್ರಾಕ್ಟೀಸ್ 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 ಪ್ರಾಕ್ಟೀಸ್. ಏನ್ ಹೇಳಿದೆ? ಪ್ರಾಕ್ಟೀಸ್ ಝೋನ್. ಪ್ರಾಕ್ಟೀಸ್ ಝೋನ್ ಆದ್ಮೇಲೆ ಏನ್ ಬರುತ್ತೆ? ಫೈನಲಿ ಏನು? ಯಾವ್ದು ಲಾಸ್ಟ್ ಝೋನ್? ರಿಸಲ್ಟ್ ಝೋನ್ ಏನಂತ ಕರಿತೀವಿ ನಾವು? ಏನದು ರಿಸಲ್ಟ್? ಪರ್ಫಾರ್ಮೆನ್ಸ್ ಝೋನ್. ಜೋರ ಚಪ್ಪಾಳೆ ತಟ್ಟಿ. ಪರ್ಫಾರ್ಮೆನ್ಸ್ ಝೋನ್. ನಾವು ಪರ್ಫಾರ್ಮೆನ್ಸ್ ಝೋನ್ ಯಾವಾಗ ಒಂದು ಸಲ ಪರ್ಫಾರ್ಮೆನ್ಸ್ ಝೋನಿಗೆ ನಾವು ಎಂಟರ್ ಆಗ್ತೀವೋ ಆವಾಗ ಸಕ್ಸಸ್ ನಮ್ಮ ಕೈಯಲ್ಲಿರುತ್ತೆ. ಈಗ ಸಕ್ಸಸ್ ನಮ್ಮ ಕೈಯಾಗಿ ಇಲ್ಲಪ್ಪ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ನಾವು ಈ ಝೋನ್ಗಳನ್ನ ಎಂಟರ್ ಆಗಿಲ್ಲ ಅಂತ ಅರ್ಥ. ನಾವು ಕಂಫರ್ಟ್ ಝೋನ್ ನಲ್ಲೇ ಆರಾಮಾಗಿದ್ದೀವಿ. ಸ್ಟ್ರಗಲ್ ಝೋನ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಪ್ರಾಕ್ಟೀಸ್ ಝೋನ್ ಗೊತ್ತೇ ಇಲ್ಲ, ಲರ್ನಿಂಗ್ ಝೋನ್ ಅಂದ್ರೆ ಏನು ಅಂತ ತಿಳ್ಕೊಂಡೇ ಇಲ್ಲ. ಪರ್ಫಾರ್ಮೆನ್ಸ್ ಝೋನ್ ಬರೋ ಅವಶ್ಯಕತೆ ಇಲ್ಲ. ಸಕ್ಸಸ್ ಅನ್ನೋದು ಇಂಪಾಸಿಬಲ್, ಲೈಫಲ್ಲೇ ಇಲ್ಲ, ಅಸಾಧ್ಯ. ಇವತ್ತಿನಿಂದ ನಮಗೆ ಗೊತ್ತಾಗ್ಬೇಕಾಗಿರೋದು ಇನ್ನೂ ಕಂಫರ್ಟ್ ಝೋನ್ ನಲ್ಲಿ, ಆಯ್ತಾ? ಸೊ ಇನ್ನೂ ಯಾರಾದ್ರೂ ಕಂಫರ್ಟ್ ಝೋನ್ ನಲ್ಲಿ ಇದ್ರೆ ಇವತ್ತಿನಿಂದನೇ ಫಸ್ಟ್ ಹೊರಗೆ ಬನ್ನಿ. ಇವತ್ತಿನಿಂದಲೇ ಹೊರಗೆ ಬರ್ಬೇಕು ಆ ಕಂಫರ್ಟ್ ಝೋನ್ ಇದೆ. ವೆರಿ ಇಮಿಡಿಯೇಟ್ ಸ್ಟ್ರಗಲ್ ಝೋನ್, ಆಯ್ತಾ? ಆ ಸ್ಟ್ರಗಲ್ ಝೋನ್ ನಲ್ಲಿ ಕೆಲವು ಈಸಿ ಆಗ್ಬೋದು. ಸರ್ ಸ್ಟ್ರಗಲ್ ಝೋನ್ ನಲ್ಲಿ ಇದೀನಿ ನಾನು, ಬಟ್ ಈಸಿ ಆಗಿ ನೋ ಪ್ರಾಬ್ಲಮ್ ಅಂದ್ರೆ ನಿಮಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಿ, ಸ್ವೀಕರಿಸಿದ್ದೀರಿ ಅಂತ ಅರ್ಥ, ಆಯ್ತಾ?
ಈಗ ಬಹಳ ಸರ್ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ನಾನು ಎದಳಕ್ಕಾಗ್ತಾ ಇಲ್ಲ ಅಥವಾ ಬರೆಯೋಕ್ಕಾಗ್ತಾ ಇಲ್ಲ ಅಂತಂದ್ರೆ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಇನ್ನು ಕಂಫರ್ಟ್ ಝೋನೇ ನೆನಪಾಗ್ತಾ ಇದೆ, ಅಮ್ಮ ನೆನಪಾಗ್ತಾ ಇದ್ದಾರೆ, ಅಪ್ಪ ನೆನಪಾಗ್ತಾ ಇದ್ದಾರೆ, ಊಟ ನೆನಪಾಗ್ತಾ ಇದೆ, ಈಗ ಪಾನಿಪುರಿ ನೆನಪಾಗ್ತಾ ಇದೆ, ಐಸ್ ಕ್ರೀಮ್ ನೆನಪಾಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಅದನ್ನೇ ತಿನ್ಕೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದು ವರ್ಕ್ಶಾಪ್. ಇದು ವರ್ಕ್ಶಾಪ್ ಏನಪ್ಪ ಅಂದ್ರೆ ರಿಪೇರಿ ಮಾಡೋದು. ಸೊ ಒನ್ ಟೈಪ್ ಆಫ್ ಹಾಸ್ಪಿಟಲ್ ಇದ್ದಂಗಪ್ಪ. ನಿಮ್ಮನ್ನು ಬೇರೆ ಸಿಸ್ಟಮೆಟಿಕ್ ಆಗಿ ಆ ಪ್ರಾಬ್ಲಮ್ ಅನ್ನ ಸರಿ ಮಾಡೋದು ನಮ್ಮ ಜವಾಬ್ದಾರಿ, ಆಯ್ತಾ? ನಿಮ್ಮ ಮನೇಲಿ 2 ವೀಲರ್ ಇದಾವು, ನಿಮ್ಮ ಮನೇಲಿ ಮಿಕ್ಸರು, ಎಲೆಕ್ಟ್ರಾನಿಕ್ ಐಟಮ್ಗಳಿದಾವು, ನಿಮ್ಮ ಮನೇಲಿ ಕಾರ್ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಏನೋ ಇರ್ಬೋದು. ಅದು ಸರ್ವಿಸ್ ಮಾಡ್ತಾರೆ, ಅದು ಕೆಟ್ಟಾಗ ರಿಪೇರಿ ಮಾಡ್ತಾರೆ. ಆ ರಿಪೇರಿ ಆದರೆ ಮುಂದೆ ಅದು ಬಳಕೆಗೆ ಬರುತ್ತೆ, ಇಲ್ಲ ಅಂದ್ರೆ ಸ್ಕ್ರಾಪ್ ಆಗುತ್ತೆ, ಮೂಲೆ ಕಸ. ಸೊ ಹಾಗಾಗಿ ನೀವು ರಿಪೇರಿ ಮಾಡಿಸ್ಕೊಂಡು ಉಪಯೋಗ ಆಗಬೇಕು ಅಥವಾ ಸ್ಕ್ರಾಪ್ ಆಗಬೇಕು, ಏನು ಮಾಡಬೇಕು. ಬಹಳಷ್ಟು ಜನ ನಮ್ಮ ತಂದೆ ತಾಯಿ ಇವರು ಫೋನ್ ಮಾಡ್ತಿರ್ತಾರೆ, ಅವ್ರ ತಂದೆ ತಾಯಿಗಳು ಫೋನ್ ಮಾಡ್ತಿರ್ತಾರೆ, ಸರ್ 10ನೇ ಕ್ಲಾಸ್ ಇದ್ದಾನೆ ಸರ್, ಅವ್ನು ಏನು ಮಾಡ್ತಾ ಇಲ್ಲ ಸರ್, PUC ಇದ್ದಾನೆ ಸರ್, ಏನು ಮಾಡ್ತಾನೆ ಇಲ್ಲ ಸರ್, ಫೈನಲ್ ಇಯರ್ ಇದ್ದಾನೆ ಸರ್, ಏನು ಮಾಡ್ತಾನೆ ಇಲ್ಲ ಸರ್, ಫೈನಲ್ ಇಯರ್ ಡಿಗ್ರಿ ಇರ್ತಾರೆ, ಏನ್ ಮಾಡ್ತಾ ಇರ್ತಾರೆ, ಊಟ ಮಾಡ್ತಾರೆ, ಟೈಮ್ ಟು ಟೈಮ್ ಊಟ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು, ಊಟ ಮಾಡೋದು, ತಿಂಡಿ ತಿನ್ನೋದು, ಮಲ್ಕೊಳ್ಳೋದು, TV ನೋಡ್ಕೊಂಡು ಉಳ್ಕೊಳ್ಳೋದು. ಸೊ ಇದೇ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವ್ರ ಪರ್ಪಸ್ಸೇ ಕ್ಲಿಯರ್ ಆಗಲ್ಲ. ಅವ್ರು ಯಾವ ಉದ್ದೇಶಕ್ಕೆ ಬಂದಿರ್ತಾರೋ ಅದು ಪ್ರತಿಯೊಬ್ಬರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವಿಲ್ಲಿ ಬಂದಿರೋದು ನಮ್ಮ ದೇಶಕ್ಕೆ, ನಮ್ಮ ಸೊಸೈಟಿಗೆ ಏನೋ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊಂಡು. ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಒಬ್ನು ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಒಂದು ರೈಲ್ವೆ ಸ್ಟೇಷನ್ ಕುತ್ಕೊಂಡಿದ್ದಾನೆ. ರೈಲ್ವೆ ಸ್ಟೇಷನ್ ಕುತ್ಕೊಂಡಾಗ 2 hours ಲೇಟಾಗಿ ಬಂದಿದೆ ಟ್ರೈನ್. 2 hours ಲೇಟಾಗಿ ಬಂದಂತೆ ಟ್ರೈನ್. ಅವನು 2 hours ಲೇಟಾಗಿ ಬಂತಲ್ಲ ಅಂತ ಹೇಳಿ, ಆಯ್ತಾ? ಈಗ ಅವ್ನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಮನೆಗೆ ಹೋಗಕ್ಕಾಗಲ್ಲ, ಅಲ್ಲೇ ಕುತ್ಕೊಂಡು ಬೇಜಾರಾಯ್ತು. ಅವಾಗ ಅವ್ನು ಯೋಚನೆ ಮಾಡ್ದ, ಈ ಟ್ರೈನು ಈಗ ಫಾರ್ ಎಕ್ಸಾಂಪಲ್ ರೈಲ್ವೆ ಸ್ಟೇಷನ್ಗೆ ಈ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳಕ್ಕೆ ಎನ್ಕ್ವೈರಿ ನಂಬರ್ ಇರುತ್ತೆ. ಆ ಎನ್ಕ್ವೈರಿ ನಂಬರ್ ಅವ್ರು ಒಂದೊಂದ್ಸಲ ಎತ್ತಾರೆ, ಒಂದೊಂದ್ಸಲ ಎತ್ತೋದೇ ಇಲ್ಲ, ಅದು ಗೊತ್ತಾಗುತ್ತೆ, ಇನ್ಫಾರ್ಮೇಶನ್ ಸಿಗಲ್ಲ. ಟ್ರೈನ್ ಎಲ್ಲಿದೆ, ವೇರ್ ಇಸ್ ಮೈ ಟ್ರೈನ್, ಗೊತ್ತೇ ಆಗೋದಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ಒಂದು ಪ್ಲಾನ್ ಮಾಡಿದ ಅವನು. ನಾನು ಇದಕ್ಕೊಂದು ಆ್ಯಪ್ ಡಿಸೈನ್ ಮಾಡಿದ್ರೆ ಹೆಂಗೆ, ಈ ಟ್ರೈನ್ ಎಲ್ಲಿದೆ ಅನ್ನುವಂಥದ್ದು ಡಿಟೆಕ್ಟ್ ಮಾಡೋಕ್ಕೆ ಒಂದು ಆ್ಯಪ್ ಡಿಸೈನ್ ಮಾಡಿದ್ರೆ ಹೆಂಗೆ. ಎಸ್, ಅವ್ನು ಕೂತ್ಕೊಂಡು ಆ ಆ್ಯಪ್ ಡಿಸೈನ್ ಮಾಡಿದ. ಆ ಟ್ರ್ಯಾಕು, ಆ ಟೈಮಿಂಗ್ಸು, ಆ ಟ್ರೈನ್ ನಂಬರು, ಇದೆಲ್ಲದೂ ಕೂಡ ರೈಲ್ವೆ ಸ್ಟೇಷನ್ ಜೊತೆಗೆ ಆ ಇನ್ಫಾರ್ಮೇಶನ್ ತಗೊಂಡ, ಆಯ್ತಾ? ಎಷ್ಟು ಗಂಟೆ. ಸೊ ಗೂಗಲ್ ಕಂಪ್ನಿಯವ್ರ ಜೊತೆ ಮಾತಾಡಿದ್ದಕ್ಕೆ ಅವ್ರಿಗೆ ಖುಷಿ ಆಗ್ಬಿಡ್ತು. ಆ ಆ್ಯಪ್ಗೆ ಅವರು 250 ಕೋಟಿ ಕೊಟ್ಟರು ದುಡ್ಡು, 250 crore, 250 ಕೋಟಿ ಕೊಟ್ಟು ಆ್ಯಪನ್ನು ಪರ್ಚೇಸ್ ಮಾಡಿದ್ರು. ಡೆವಲಪರ್ ಅವನು 250 ಕೋಟಿ. ಅವನೇನು ಭಾಳ ಟೈಮ್ ತಗೊಳ್ಳಿಲ್ಲ, ಅದಕ್ಕೆ ಹಾರ್ಡ್ಲಿ ತಗೊಂಡದ್ದು 1 ತಿಂಗಳು ತಗೊಂಡಿರ್ಬೋದು ಅಷ್ಟೇ, 15 ದಿವಸದಿಂದ 1 ತಿಂಗಳು ತಗೊಂಡು. ಸೊ ಏನು ಅರ್ಥ ಆಯ್ತು, ಅವನು ಕುತ್ಕೊಂಡು ಅಲ್ಲಿ ಸ್ಟ್ರಗಲ್ ಮಾಡಿದ್ದಕ್ಕೆ. ಸೊ ಅವನಿಗೆ ಆ ಐಡಿಯಾ ಹೆಂಗ್ ಬಂತಪ್ಪ ಅಂದ್ರೆ, ಅವನು ಸ್ಟ್ರಗಲ್ ಮಾಡಿದ್ದಕ್ಕೆ ಅವನಿಗೆ ಆ ಐಡಿಯಾ ಬಂತು. ಸೊ ಸೊಸೈಟಿಗೆ ಒಂದು ಕಾಂಟ್ರಿಬ್ಯೂಟ್ ಮಾಡಿ ಈಗ ಹೆಚ್ಚು ಕಡಿಮೆ 5 years ಆಗಿರ್ಬೋದು ಆ ಆ್ಯಪ್ ಬಂದು, ಅಥವಾ 6 years ಆಗಿರ್ಬೋದು. ಈಗ ಏನಿಲ್ಲ, ಈಗ ನೀವು ಯಾವುದೋ ಒಂದು ಟ್ರೈನ್ ಎಲ್ಲೋ ಹೋಗ್ಬೇಕಪ್ಪ ಅಂತಂದ್ರೆ ಮೊಬೈಲಲ್ಲಿ ಚೆಕ್ ಮಾಡಿಬಿಟ್ರೆ ಆ ಟ್ರೈನ್ ಎಲ್ಲಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಮ್ಮ ಸ್ಟೇಷನಿಗೆ ಬರೋಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ ಅಂತಲೂ ಗೊತ್ತಾಗುತ್ತೆ. ಅಷ್ಟು ಟೈಮಿಗೆ ಟ್ರೈನ್ ನೀವು ಆಟೋದಲ್ಲೋ, ಕಾರಲ್ಲೋ ಅಥವಾ 2 wheelerಲ್ಲೋ ಹೋಗಿರ್ತಾ ಇದ್ರು, ಮನೇಲಿ ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡ್ಕೊಂತಿರ್ಬೋದು. ಹಾಗೇನೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅವನು ಏನೇ ಡೆವಲಪ್ ಆಗ್ತಾ ಇದೆ ಅಂತಂದ್ರೆ ಅವನಿಗೆ ಡಿಫಿಕಲ್ಟಿ ಸ್ಟೇಟಸ್ ಬಂದಾಗ ಮಾತ್ರ. ಈಗ ನಾನು ಒಂದೇ ಕ್ವಶನ್ ನನ್ನನ್ನು ಮೆಚ್ಚಿಸ್ತು ಕೇಳಬೇಡಿ. ಎಸ್, ಈ ಕಡೆ ತಗೋಪ್ಪ, ಭಾರತ ಕಡೆ. ಸೊ ಕ್ಲೋಸ್ ಯುವರ್ ಐಸ್. ನನ್ನನ್ನು ಮೆಚ್ಚಕ್ಕೆಲ್ಲ ಹೇಳಬೇಡಿ, ಆನ್ಸರ್ ಕ್ಲೋಸ್ ಯುವರ್ ಐಸ್. ಈಗ ನಿಮ್ಮನ್ನು ಮೆಚ್ಚಕ್ಕೋಸ್ಕರ ನನಗೊಂದು ಕ್ವಶನ್ ಕೇಳ್ತೀನಿ, ತಕ್ಷಣ ನೀವು ಹೇಳೋದು ಬೇಡ. ಎಸ್, ನಮ್ಮ ಅಪ್ಪ ಅಮ್ಮ ಬೆಸ್ಟ್ ಡಿಸಿಷನ್ ತಗೊಂಡ್ರು. ನಮ್ಮ ಅಪ್ಪ ಅಮ್ಮ ಇಲ್ಲಿಗೆ ಕಳಿಸಿ, ಮನ್ವಂತರ ಕಳಿಸಿ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡ್ರು, ಅಥವಾ ನಾನು ಈ ಕ್ಲಾಸಿಗೆ ಬಂದು ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡೆ ಅನ್ನುವಂಥದ್ದು ಎಷ್ಟು ಜನರಿಗೆ ಅನಿಸಿದೆ? ನನ್ನನ್ನು ಮೆಚ್ಚೋಕ್ಕಲ್ಲ, ಎಷ್ಟು ಜನರಿಗೆ ಅನಿಸಿದೆ ಕೈ ಮೇಲೆ ಮಾಡಿ. ಇದು ಒಂದು ಡಿಸಿಷನ್, ಇದು ಬೆಸ್ಟ್ ಡಿಸಿಷನ್. ಓಕೆ, ಎಸ್, ಓಕೆ, ಇರಲಿ, ತೊಂದರೆ ಇಲ್ಲ. ಓಕೆ, ನೋ ಪ್ರಾಬ್ಲಮ್.
ಒಂದು 3-4 ಜನ ಕೈ ಎತ್ತಿಲ್ಲ, ತೊಂದರೆ ಇಲ್ಲ. ದ ಬೆಸ್ಟ್ ಡಿಸಿಷನ್. ಓಕೆ, ಅಷ್ಟೇ. ನಿಮಗೆ ಬೆಸ್ಟ್ ಡಿಸಿಷನ್ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಮತ್ತು ಹಾಗಾದ್ರೆ ಸರಿ ಇದೆಯಲ್ಲ. ಮತ್ತು ಹಾಗಾದರೆ ಇದು ಬೆಸ್ಟ್ ಡಿಸಿಷನ್ ಅಂದ ಮೇಲೆ ಮತ್ತು ಅದನ್ನು ಮಾಡಬೇಕಲ್ಲ ನೀವು. 5 ಜನ ಎತ್ತಿಲ್ಲಪ್ಪ, 5-6 ಜನ ಎತ್ತಿಲ್ಲ. ಎಷ್ಟು? 165ರಲ್ಲಿ 5 ಜನ ಎತ್ತಿಲ್ಲ ಕೈ. ನೋ ಪ್ರಾಬ್ಲಮ್. ನೀವು ಫೋರ್ಸಿಬಲಿ ಇಳಿಸಿ. ಥ್ಯಾಂಕ್ ಯು. ನಿಮ್ಮ ಪೇರೆಂಟ್ಸು ನೋಡ್ತಿರ್ತಾರೆ. ಫೋರ್ಸಿಬಲಿ ಕೈ ಎತ್ತೋದು ನನ್ನ ಸಲುವಾಗಿ ಅಲ್ಲ, ನಿಮ್ಮ ವಿವೇಚನೆಗೆ. ಹಾಗಾದರೆ ಈ ನಿರ್ಧಾರ ಸರಿ ಇದೆ ಅಂದರೆ ಮತ್ತು ಹಾಗಾದ್ರೆ ಮಾಡಬೇಕಲ್ಲ ಅಂತ ನನ್ನ ಕ್ವಶನ್. ಯಾರೋ ನಿರ್ಧಾರ ಸರಿ ಇಲ್ಲ, ನಮ್ಮ ಅಪ್ಪ ತೊಗೊಂಡ್ರ ನಿರ್ಧಾರ ಸರಿ ಇಲ್ಲ, ನಮ್ಮಮ್ಮ ತೊಗೊಂಡ್ರ ನಿರ್ಧಾರ ಸರಿ ಇಲ್ಲ, ನಮ್ಮ ಷಡಕ್ಷರಿಗೆ ಅನಿಸಿದೆ ನಿರ್ಧಾರ ಸರಿ ಇಲ್ಲ ಅಂತೇಳಿ. ನೋ ಪ್ರಾಬ್ಲಮ್. ಅದಕ್ಕೆ ನಿರ್ಧಾರ ಸರಿ ಇಲ್ಲ, ಅದಕ್ಕೆ ಅವನು ಹಂಗೆ ತಲೆ ಕೆಡಿಸ್ಕೊಂಡ ಅಲ್ಲ. ಆಯ್ತಾ? ಇನ್ನೊಂದಿಬ್ರು ಯಾರು ನಿರ್ಧಾರ ಸರಿ ಇಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಇನ್ನುಳಿಕೆದರೆಲ್ಲ ತೀರ್ಮಾನ ಸರಿ ಇದೆ ಅಂದಮೇಲೆ ಮತ್ತೆ ಹಾಗಾದ್ರೆ ನೀವು ಮಾಡಬೇಕಲ್ಲ ಆ ಕೆಲಸನ. ಆ ಕೆಲಸ ಮಾಡ್ಬೇಕಲ್ಲಪ್ಪ, ಮಾಡಿ. ಮತ್ತೆ ಹಾಗಾದ್ರೆ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ತಿಳ್ಕೊಳ್ಳಿ, ಮತ್ತೆ ನೀವು ಹೊರಗಡೆ ಹೋದ್ಮೇಲೆ ಮತ್ತೆ ನಿಮಗೆ ಅವಕಾಶ ಇಲ್ಲ. ಮತ್ತೆ ಅವರು ಅದೇ ಕ್ಲಾಸಿನ ಪಾಠ ಮಾಡ್ತಾರೆ. ಇಲ್ಲಿ ಭಾಳಷ್ಟು ಜನ ಅಣ್ಣಂದ್ರು ಬಂದಾರೆ, ಸೆಕೆಂಡ್ PUC ಅಣ್ಣಂದ್ರು ಬಂದಿದ್ದಾರೆ. ಭಾಳಷ್ಟು ಜನ 10ನೇ ಕ್ಲಾಸಿನ ಅಣ್ಣಂದ್ರು ಬಂದಾರೆ, 9ನೇ ಕ್ಲಾಸ್ ಅಣ್ಣಂದ್ರು. ತಪ್ಪೇನಿಲ್ಲ. ಡಿಪ್ಲೊಮಾ ಅಣ್ಣಂದ್ರು ಬಂದಿದ್ದಾರೆ, ತಪ್ಪೇನಿಲ್ಲ. ಅವ್ರಿಗೂ ಕೂಡ ಇದೇ ಥರ 6ನೇ ಕ್ಲಾಸ್ನಲ್ಲಿ 7ನೇ ಕ್ಲಾಸ್ನಲ್ಲಿ ಈ ನಾಲೆಡ್ಜ್ ಸಿಕ್ಕಿದ್ರೆ ಖಂಡಿತ ಅವರು ನಮ್ಮ ಹತ್ರ ಬರ್ತಿರ್ಲಿಲ್ಲ, ಅಥವಾ ಅವಾಗಲೇ ಬರ್ತಿದ್ರು. ಅವಾಗಿರಲಿಲ್ಲ ಇದು, ಅಥವಾ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದೆ, ಬರ್ತಾ ಇದ್ದಾರೆ. ತಪ್ಪಲ್ಲ. ಕೆಲವರೆಲ್ಲ ಬರ್ತಾರೆ 19 ವರ್ಷ, 20 ವರ್ಷ, 21 ವರ್ಷ, 30 ವರ್ಷ. ಸರ್ ನಮ್ಮ ಮಕ್ಕಳಿಗೆ ಕಲಿಸ್ತೀರಾ ಅಂತ ಬಂದಿದ್ದಾರೆ. ಆಗಲ್ಲ, ನಾವು ತೊಗೊಂಡಿಲ್ಲ. 18-19 ಮೇಲೆ ನಾನು ತೊಗೊಳ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ಅದು ತೊಗೊಳ್ತಾ ಇಲ್ಲ. ಸೊ ನಿಮಗೆ ಅವಕಾಶ ಸಿಕ್ಕಿದೆ, ನೀವು ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಅವಕಾಶ ಸಿಕ್ಕಿದೆ ತಾನೇ, ಉಪಯೋಗಿಸ್ಕೊಳ್ಳಿ. ಇಲ್ಲಿ ಆ ಅವಕಾಶ ಉಪಯೋಗಿಸ್ಕೊಂಡದ್ದನ್ನು ಚೌಕಾಸಿ ಮಾಡಬೇಡಿ ಅಂತ ಹೇಳ್ತೀವಿ. ಅಲ್ಲಿ ಕನ್ಫ್ಯೂಷನ್ ಎಲ್ಲ ತಗೊಳಕ್ಕೆ ಹೋಗಬೇಡಿ. ಏನಿರುತ್ತೋ ಆಗತ್ತೆ. ಸಣ್ಣ ಪುಟ್ಟ ಶೀತ ಆಗುತ್ತೆ, ನೆಗಡಿ ಆಗುತ್ತೆ, ಅಲರ್ಜಿ ಆಗುತ್ತೆ, ಸ್ವಲ್ಪ ಹೊಟ್ಟೆ ನೋವು ಬರ್ಬೋದು, ಜ್ವರ ಬರ್ಬೋದು. ಇದೆಲ್ಲ ಇರಲೇಬೇಕಲ್ಲಪ್ಪ. ನಿಮ್ಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂದರೆ ನಿಮ್ಗೆ ಹೊಟ್ಟೆ ಇದೆ ಅಂತ ಅರ್ಥ. ತಲೆನೋವು ಬರ್ತಾ ಇದೆ ಅಂದರೆ ನಿಮಗೆ ತಲೆ ಇದೆ ಅಂತ ಅರ್ಥ. ಅಲರ್ಜಿ ಆಗ್ತಾ ಇದೆ ಅಂದರೆ ಓಕೆ, ನಿಮಗೂ ಸ್ಕಿನ್ ಇದೆ ಅಂತ ಅರ್ಥ. ಚರ್ಮ ಇದೆ, ತೆಳ್ಳಗಿದೆ, ಸೆನ್ಸಿಟಿವ್ ಇದೆ ಅಂತ ಅರ್ಥ. ಇಲ್ಲಾಂದ್ರೆ ದಪ್ಪ ಚರ್ಮ ಅಂತ ಅರ್ಥ ಆಗುತ್ತೆ. ದಪ್ಪ ಚರ್ಮ ಅಂದ್ರೆ ಏನು? ಎಮ್ಮೆ ಚರ್ಮ. ಅವ್ನಿಗೇನು ಗೊತ್ತಾಗಲ್ಲ. ಹಂಗಾಗಬಾರ್ದು. ಸೆನ್ಸಿಟಿವಿಟಿ. ಓಕೆ, ನೋ ಪ್ರಾಬ್ಲಮ್, ಸರಿ ಮಾಡೋಣ. ಆದರೆ ಅದು ಯಾವುದು ಇಂಪಾರ್ಟೆಂಟ್? ಯಾವುದು? ನಾನು ಓದಕ್ಕೆ ಬಂದಿರೋದು ಇಂಪಾರ್ಟೆಂಟೋ, ನನಗೆ ಹುಷಾರಿಲ್ಲದ ಇಂಪಾರ್ಟೆಂಟೋ ಏನು ಅನ್ನೋದು ನೀವು ನೋಡ್ಕೋಬೇಕು. ಡಾಕ್ಟರ್ ಬಂದದ್ದು ಎಲ್ಲ ನಮ್ಗೆ ಹುಷಾರಿಲ್ಲ ಅಂತ. ಏನು ಹುಷಾರಿಲ್ಲ ಅಂತ? ಎಲ್ಲ ಆರಾಮಾಗಿ ಉಣ್ತಿದ್ದೀರಿ, ಎಲ್ಲ ತಿಂತೀರಿ, ನೆಗಿತೀರಿ, ಕಿರ್ಚಾಡ್ತೀರಿ, ಎಲ್ಲ ಮಾಡ್ತೀರಿ. ಒಂಚೂರು ಏನೋ ಕೆಮ್ಮು ಬಂದಿರುತ್ತೆ, ಒಂಚೂರು ಏನೋ ಮೈ ಬಿಸಿಯಾಗಿರುತ್ತೆ, ಅಲ್ಲೇ ಇಮ್ಮಿಡಿಯೇಟಾಗಿ ಅದಕ್ಕೆ ರಿಯಾಕ್ಟ್ ಮಾಡಬೇಕು. ಅನವಶ್ಯಕವಾಗಿ ಟ್ಯಾಬ್ಲೆಟ್ ತೊಗೊಳೋದು ಒಳ್ಳೇದಲ್ಲಪ್ಪ. ಅನವಶ್ಯಕವಾಗಿ ಇಂಜೆಕ್ಷನ್ ತೊಗೊಳೋದು ಒಳ್ಳೇದಲ್ಲಪ್ಪ. ನಿಜವಾಗ್ಲೂ ನಾವು ಹೇಳಿದ್ದೀವಿ ನಿಮಗೆ, ಮೊಸರು ಮಜ್ಜಿಗೆ ಕೊಡ್ತಾ ಇದ್ದೀರಪ್ಪ. ನಿಮಗೆ ಯಾರಿಗೆ ಪ್ರಾಬ್ಲಮ್ ಇದೆಯೋ ಅವರು ಅದನ್ನು ಮೊಸರು ಮಜ್ಜಿಗೆ ಒಂದು 2-3 ಡೇಸ್ ಅವಾಯ್ಡ್ ಮಾಡಿ. ಬಿಸಿನೀರಿದೆ, ಕಾಯಿಸಿ ಪಾತ್ರೆ ಒಳಗೆ ಇಟ್ಬಿಟ್ಟಿದ್ದಾರೆ. ಯಾರಿಗೆ ಅವಶ್ಯಕತೆ ಇದೆ, ಯಾರು ಕೆಮ್ತಾ ಇದ್ದಾರೋ ಕುತ್ಕೊಂಡು ಒಂದು 3-4 ಡೇಸ್ ಬಿಸಿನೀರು ಕುಡೀರಿ. ಅದನ್ನು ನೀವು ಕಾಳಜಿ ಮಾಡ್ತಾ ಇಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತಿನಿಂದ ನನ್ನ ಆರೋಗ್ಯದ ಕಡೆ ನನ್ನ ಗಮನ ಇದೆ. ಆಯಿತಾ? ನನ್ನ ಮೈಂಡು ಬಾಡಿಗೆ ಏನು ಸಪೋರ್ಟ್ ಆಗುತ್ತೋ ಅಂತ ಆಹಾರ ಅಷ್ಟೇ ತೊಗೊಳ್ತೀನಿ. ಆಯಿತಾ? ಸೊ ಮತ್ತೆ ಬಿಸಿನೀರನ್ನು ನನಗೆ ಅವಶ್ಯಕತೆ ಇದೆ, ಬಿಸಿನೀರು ಕುಡಿತೀನಿ. ಖಾಲಿ ಆಯ್ತಾ ಹೇಳಿ, ಬಿಸಿನೀರು ಖಾಲಿ ಆಯ್ತಾ? ಕಾಯಿಸ್ತಾರೆ. ಇದ್ದಾರೆ ವಾಲಂಟಿಯರ್ಸ್ ಇದ್ದಾರೆ. ಅವ್ರು ವಾಲಂಟಿಯರ್ಸ್ ಅದಕ್ಕೋಸ್ಕರ ಬಂದಿದ್ದಾರೆ. ಅವ್ರು ಭಾಳ ಜನ ಬಂದರೆ ಸಂದ ಇವರೆಲ್ಲರೂ ಕೂಡ ವಾಲಂಟಿಯರ್ಸ್. ಏನಕ್ಕೆ ಬಂದ್ದಾರೆ? ಅವರೆಲ್ಲ ಕಲ್ತ್ಕೊಂಡು ಹೋಗಿದೆ, ಅವರು ಮುಗಿದಿದೆ. ಆದರೆ ಮತ್ತೆ ನಿಮ್ಮ ಜೊತೆಗೆ ಅವರು ಕಲಿಯೋ ಕೆಲಸನೂ ಮಾಡ್ತಾರೆ, ಜೊತೆಗೆ ನಿಮ್ಮ ಸರ್ವಿಸನ್ನು ಮಾಡ್ತಾರೆ, ನಿಮ್ಮ ಸೇವೆನೂ ಮಾಡೋಕ್ಕೆ ಬರ್ತಾರೆ. ಅದು ಅದಕ್ಕಾಗಿ ನೀವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಈ ಶಿಬಿರದಲ್ಲಿ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನಿಮ್ದು ಏನಿದೆಯೋ ಅದನ್ನು ನೀವು ತೊಗೊಂಡು ಹೋಗ್ಬೇಕು. ಓಕೆ? ಎಸ್. ಇವತ್ತು ಹೊಸ ಟಾಪಿಕ್ ಪ್ಲಾನ್ ಮಾಡೋಣ. ಹೊಸ ಟಾಪಿಕ್ ಏನಪ್ಪ ಅಂದರೆ, ಭಾಳಷ್ಟು ಜನರದ್ದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಮಗೆ ಕಾನ್ಸಂಟ್ರೇಷನ್ ಇಲ್ಲ. ಇದು ಭಾಳಷ್ಟು ಕಡೆ ಪೇರೆಂಟ್ಸು ಹೇಳ್ತಾರೆ ನಮ್ಮ ಹತ್ರ ಬಂದಾಗ, ಸರ್ ನಮ್ಮ ಮಕ್ಕಳಿಗೆ ಕಾನ್ಸಂಟ್ರೇಷನ್ನೇ ಇಲ್ಲ ಸರ್ ಅಂತ. ಆಯ್ತಾ? ಹೇಳಿ, ಕಾನ್ಸಂಟ್ರೇಷನ್ನೇ ಇಲ್ಲ ಅಂತ ಹೇಳಿ. ಆಯ್ತಾ? ಸೊ ಕಾನ್ಸಂಟ್ರೇಷನ್ ಅನ್ನೋದು ಹಂಗೆ ಇಮಿಡಿಯೇಟ್ ಆಗಿ ಬರಲ್ಲ. ಕಾನ್ಸಂಟ್ರೇಷನ್ ಬರಬೇಕಪ್ಪ ಅಂದ್ರೆ ಫಸ್ಟ್ ಏನ್ ಬರ್ಬೇಕಪ್ಪ ನಿಮಗೆ ಅಂದ್ರೆ ಫೋಕಸ್. ಏನ್ ಬರ್ಬೇಡಿ? ಫೋಕಸ್. ನಿಮಗೆ ಫೋಕಸ್ ಬಂದಾಗ ಮಾತ್ರ, ಫೋಕಸ್ ಅಂದ್ರೆ ಒಂದು ಕಡೆ, ಆಯ್ತಾ? ಒಂದು ಕಡೆ ಲಕ್ಷ್ಯ ಕೊಡೋದು. ಆಯ್ತಾ? ಲಕ್ಷ್ಯ, ಅದ್ರ ಕಡೆ ನೀವು ಗಮನ ಕೊಡೋದು. ಗಮನ, ಆಯ್ತಾ? ಗಮನ, ಅದ್ರ ಕಡೆ ಗಮನ. ಆಯ್ತಾ? ಎಸ್. ಈಗ ನಾನು ಹೇಳ್ಕೊಟ್ಟಿದ್ದೀನಿ ಫೋಕಸ್ ಅನ್ನೋದು. ಓಕೆ? ಎಸ್.
ಫೋಕಸ್ ನಿನ್ನೆ ಹೇಳಿದ್ನಲ್ಲ ಫೋಕಸ್ ಮಾಡೋದು ಹೆಂಗೆ ಅಂತ ಹೇಳಿ. ಎಸ್ ಓಕೆ ಮಾಡಿ ಫೋಕಸ್. ಫೋಕಸ್ ಏನೇನೆಲ್ಲ ನಡೀತಾ ಇರುತ್ತೆ ಪ್ರಪಂಚದಲ್ಲಿ ನಿಮಗೆ 60 ಸೆಕೆಂಡ್ ನನ್ನ ಮಾಡಿ ನಾನು ಮಾತಾಡ್ತಾ ಇರ್ತೀನಿ, ನನ್ನ ಮಾತು ನೀವು ಕೇಳಿಸ್ಕೊಳ್ತಾ ಇದ್ದೀರಿ, ಆದ್ರೆ ನೀವು ಫೋಕಸ್ ಮಾಡಿ ಕಣ್ಣು ಮತ್ತು ಟರ್ನ್ ಮಾಡ್ತಾ ಇದ್ದೀರಿ. ಅದೇ ಪ್ರಾಬ್ಲಮ್. ಸೌಂಡ್ ಅಷ್ಟೇ ಕೇಳಿಸ್ಕೊಳ್ಳಿ. ನಾನು ಓಡಾಡ್ತಾ ಇರ್ತೀನಿ, ನನ್ನ ನೋಡೋ ಅವಶ್ಯಕತೆ ಇಲ್ಲ. ನೀವು ಯಾವುದೇ ಒಂದು ಪಾಯಿಂಟ್ ಒಂದು ಕೇಂದ್ರ ಬಿಂದುನ ನೀವು ಫೋಕಸ್ ಮಾಡಿದಿರಿ, ಇದು ಫೋಕಸ್. ಈಗ ನಿಮಗೆ ಟೆಕ್ಸ್ಟ್ ಬುಕ್ ಫಸ್ಟ್ ಫೋಕಸ್ ಮಾಡಕ್ ಬರಬೇಕು. ಅದರಲ್ಲಿ ಏನಿದೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ, ಒಂದು ಲೈನ್ ಇದೆ. ಫಸ್ಟ್ ಫೋಕಸ್ ಮಾಡಕ್ ಬರ್ಬೇಕು ನಿಮಗೆ, ಆಯ್ತಾ? ಅರ್ಜುನಂಗೆ ದ್ರೋಣಾಚಾರ್ಯ ಕೇಳ್ತಾರೆ ಏನ್ ಕಾಣಿಸ್ತಾ ಇದೆಯಪ್ಪ ಅಂತೇಳಿ. ಏನ್ ಹೇಳ್ತಾನೆ? ಅವನು ಹೇಳ್ತಾನೆ ನನಗೆ ಆ ಪಕ್ಷಿಯ ಕಣ್ಣು ಮಾತ್ರ ಅಕ್ಷಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಅಕ್ಷಿ ಅಂದ್ರೆ ಕಣ್ಣು, ಆ ಕಣ್ಣು ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಬೇರೆ ಏನ್ ಕೇಳ್ತಾ ಇದ್ರೆ ನನಗೆ ಅಲ್ಲಿ ಮರ ಕಾಣಿಸ್ತಾ ಇದೆ, ಹಣ್ಣು ಕಾಣಿಸ್ತಾ ಇದೆ, ಮಂಗ ಕಾಣಿಸ್ತಾ ಇದೆ, ರಾಜ್ಯ ಕಾಣಿಸ್ತಾ ಇದೆ ಎಂದು ಹೇಳ್ತಾರೆ ಬೇರೆ. ಇವ್ರು ಮಾತ್ರ ಆ ಪಕ್ಷಿಯ ಕಣ್ಣು ಕಾಣಿಸ್ತಾರೆ. ಎಸ್, ವೆರಿ ಗುಡ್. ದಿಸ್ ಇಸ್ ದ ಫೋಕಸ್. ಅಟೆನ್ಷನ್ ಏನಪ್ಪಾ ಅಂದ್ರೆ ನಿಮ್ಮ ಕಾನ್ಶಿಯಸ್ ಹರಿವು ಸಂಪೂರ್ಣವಾಗಿ ಅದರ ಮೇಲೆ. ಫೋಕಸ್ ಅಂದ್ರೆ ಫಸ್ಟ್ ಫೋಕಸ್ ಮಾಡೋದು. ಸೊ ಫ್ಲಾಶ್ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು? ಈಗ ವಾಚ್ ಮೇಲೆ ಫೋಕಸ್ ಮಾಡಬೇಕು, ಯಾವುದೋ ಒಂದು ಡಾಟ್ ಮೇಲೆ ಫೋಕಸ್ ಮಾಡಬೇಕು, ಯಾವುದೋ ಟಿವಿ ಮೇಲೆ, ಯಾವುದೋ ಸ್ವಿಚ್, ಯಾವುದೇ ಬಲ್ಬ್, ಇದು ಫೋಕಸ್. ಅಟೆನ್ಷನ್ ನಿಮ್ಮ ಅರಿವು, ನಾನು ಏನನ್ನ ನೋಡ್ತಾ ಇದ್ದೀನಿ. ಅಟೆನ್ಷನ್ ಏನನ್ನ ನೋಡ್ತಾ ಇದ್ದೀನಿ, ಇದು ಕ್ಲಾರಿಟಿ. ಅಟೆನ್ಷನ್. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಅವಾಗ ಬರುತ್ತೆ. ಕಾನ್ಸಂಟ್ರೇಷನ್ ಎಷ್ಟೊತ್ತು ನಾನು ನೋಡ್ತಾ ಇದ್ದೀನಿ. 5 ನಿಮಿಷ ನೋಡ್ತಾ ಇದ್ದೀರಾ, 10 ನಿಮಿಷ ನೋಡ್ತಾ ಇದ್ದೀರಾ, 15 ನಿಮಿಷ ನೋಡ್ತಾ ಇದ್ದೀರಾ, 20 ನಿಮಿಷ ನೋಡ್ತಾ ಇದ್ದೀರಾ? ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇದು ಬರಬೇಕು. ಇದಾ ಓಕೆ, ಬಿಡಿ, ಫೋಕಸ್ ಚೇಂಜ್ ಮಾಡಿ. ಓಕೆ, ರೈಟ್. ಫಸ್ಟ್ ಏನ್ ಬರಬೇಕು? ಫೋಕಸ್. ಆಮೇಲೆ ಅಟೆನ್ಷನ್, ಏನನ್ನ ಅರಿವಿಟ್ಕೊಂಡು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಷ್ಟೊತ್ತು ನಾವು ಅದನ್ನೇ ಮಾಡೋದು. ಯಾವ್ದ್ರಲ್ಲಿ ನಾವು ಬಾಡಿ ಬ್ಯಾಲೆನ್ಸ್ ಎಕ್ಸರ್ಸೈಸ್ ಮಾಡ್ತೀವಲ್ಲ, ಹ್ಯಾಂಡ್ಸ್ ಅಪ್ ಮಾಡಿ ಮಾಡ್ತೀವಲ್ಲ, ಆ ಬಾಡಿ ಬ್ಯಾಲೆನ್ಸ್ ಎಕ್ಸರ್ಸೈಸ್ ನಾವು ಅದನ್ನೇ ಮಾಡೋದು. ಫಸ್ಟ್ ಏನ್ ಮಾಡ್ತೀವಿ? ಫೋಕಸ್ ಮಾಡ್ತೀವಿ. ಅಟೆನ್ಷನ್, ಎಸ್, ಬ್ಯಾಲೆನ್ಸ್, ಕ್ಲೀನಾಗಿ ಅಟೆನ್ಷನ್. ಫೈನಲ್ ಏನ್ ಮಾಡ್ತೀವಿ? ಕಾನ್ಸಂಟ್ರೇಷನ್. ಹಿಂಗೆ ಇಟ್ಕೊಳ್ತಲ್ಲ, ಕಾನ್ಸಂಟ್ರೇಷನ್ ಕೈ ಮೇಲೆ ಮಾಡಿಟ್ಕೋತಿಲ್ಲ, 60 ಸೆಕೆಂಡ್ ಇಟ್ಕೋತಿತ್ತು. ಅಲ್ಲಗಾಡ್ರೆ ಹಿಂಗ್ ಮಾಡ್ರೆ ಹಿಂಗ್ ಮಾಡಿ ಹಿಂಗೆ ಆಗ್ತಾ ಇದೆ ಅಂದ್ರೆ ನಿಮ್ಮ ಫೋಕಸ್ ಪ್ರಾಪರ್ ಇಲ್ಲ, ನಿಮ್ಮ ಅಟೆನ್ಷನ್ ಡೈವರ್ಟ್ ಆಗಿದೆ. ನಿಮ್ಮ ಅಟೆನ್ಷನ್ ಡೈವರ್ಟ್ ಅಂತಂದ್ರೆ ಅಟೆನ್ಷನ್ ಏನಪ್ಪಾ? ಈಗ ಫೋಕಸ್ ಆ ಬಲ್ಬ್ ಮೇಲೆ ಮಾಡಿದಿರಿ. ಅಟೆನ್ಷನ್ ಆಕ್ಟಿವೇಟ್ ಆದಾಗ ನಿಮ್ಮ ಒಳಗಡೆ ಗಮನ ಇದೆಯಲ್ಲ, ಅದು ಸಂಪೂರ್ಣವಾಗಿ ನಾನು ಇಂಥದನ್ನು ಓದ್ತಾ ಇದ್ದೀನಿ, ನಾನು ಇಂಥದನ್ನು ನೋಡ್ತಾ ಇದ್ದೀನಿ, ನಾನು ಇಂಥದನ್ನು ಮಾಡ್ತಾ ಇದ್ದೀನಿ ಅಂತ ಅಟೆನ್ಷನ್. ಈಗ ಫಾರ್ ಎಕ್ಸಾಂಪಲ್ ಫೋಕಸ್ ಬಲ್ಬ್ ಮೇಲೆ ನಮ್ಮಮ್ಮ ಏನ್ ಮಾಡ್ತಾ ಇರ್ಬೋದು ಮನೆಯಲ್ಲಿ, ಅಟೆನ್ಷನ್ ಆ ಕಡೆ ಈ ಕಡೆ ಹೋಯ್ತು ಅಂತಂದ್ರೆ ಆವಾಗ ಬ್ಯಾಲೆನ್ಸ್ ಆಗ್ತದೆ. ಬುಕ್ ಹಿಡ್ಕೊಂಡಿದ್ದೀರಿ, ಫೋಕಸ್ ಬುಕ್ ಹಿಡ್ಕೊಂಡಿದ್ದೀರಿ, ಆದ್ರೆ ನಮ್ಮಮ್ಮ ಏನ್ ಮಾಡ್ತಾ ಇರ್ಬೋದು, ನಮ್ಮ ಪಪ್ಪ ಏನ್ ಮಾಡ್ತಾ ಇರ್ಬೋದು, ನನ್ನ ಫ್ರೆಂಡ್ಸ್ ಏನ್ ಮಾಡ್ತಾ ಇರ್ಬೋದು, ಹೊರಗಡೆ ಏನಾಗ್ತಾ ಇರ್ಬೋದು, ಈ ಕಡೆ ಆ ಕಡೆ ಈ ಕಡೆ ನಿಮ್ಗೆ ಗಮನ ಹೋಯ್ತು. ಎಷ್ಟೊತ್ತು ಕಾನ್ಸಂಟ್ರೇಷನ್, ಮತ್ತೆ ಎಷ್ಟೊತ್ತು? ಎಸ್, ನಾನು ಈ ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಬಿಡಲ್ಲ, ನಾನು ಇದು ಕಂಪ್ಲೀಟ್ ಆಗೋವರೆಗೂ ಬಿಡಲ್ಲ, ಇದನ್ನ ಮುಗಿಸೇ ಎದ್ದೇಳ್ತೀನಿ. ಬಹಳಷ್ಟು ಜನ ನಿನ್ನೆ ಫೋಕಸ್ ಫಸ್ಟ್ ಟೀಚರ್ ಹೇಳಿದ್ರು ಫೋಕಸ್, ಹ್ಯಾಂಡ್ ರೈಟಿಂಗ್ ಕ್ಲಾಸ್ ನಲ್ಲಿ ಫೋಕಸ್ ಮಾಡಿದ್ರು. ಓ, ಈ ಲೆಟರ್, ಈ ಫಾಂಟ್ ಇದೇ ತರ ಬರಬೇಕು, ಈ ಫಾಂಟ್. ಎಸ್, ಅಟೆನ್ಷನ್. ಎಸ್, ಇದನ್ನು ದುಡ್ಡು ಬನ್ನಿ. ಎಷ್ಟೊತ್ತು? 10 ನಿಮಿಷ ನಾನು ದುಡ್ಡು ಬರೀತೀನಿ. ಕಾನ್ಸಂಟ್ರೇಷನ್. ಸೊ ಫೋಕಸ್, ಅಟೆನ್ಷನ್, ಕಾನ್ಸಂಟ್ರೇಷನ್, ಅವಾಗ ನಿಮ್ಮ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದು. ಬಹಳಷ್ಟು ಜನರಿಗೆ ನನಗೆ ಮರ್ತು ಹೋಗುತ್ತೆ, ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ,
ನನಗೆ ಡಿಫಿಕಲ್ಟ್ ಆಗ್ತಾ ಇದೆ ಅಂದ್ರೆ ನಿಮ್ ಸಮಸ್ಯೆ ಇಲ್ಲೇ ಇರೋದು. ಎಲ್ಲಿ ಫೋಕಸ್ ಸಮಸ್ಯೆ ಇದೆ, ಅಟೆನ್ಷನ್ ಸಮಸ್ಯೆ ಇದೆ, ಕಾನ್ಸಂಟ್ರೇಷನ್ ಸಮಸ್ಯೆ ಇದೆ. ನನ್ನ ಕ್ಲಾಸಲ್ಲಿ ಮಾಡ್ತೀರಿ. ನನ್ನ ಕ್ಲಾಸ್ನಲ್ಲಿ ಫೋಕಸ್ ಚೆನ್ನಾಗಿ ಆಗ್ತಾ ಇದೆ, ಕಾನ್ಸಂಟ್ರೇಷನ್ ಚೆನ್ನಾಗಿ ಆಗ್ತದೆ, ಅಟೆನ್ಷನ್ ಚೆನ್ನಾಗಿ ಆಗ್ತಾ ಇದೆ. ಸೊ ಸೇಮ್ ಕ್ಲಾಸ್ ರೂಮ್ನಲ್ಲಿ ಆಗ್ಬೇಕಲ್ಲ, ಸೇಮ್ ಕ್ಲಾಸ್ ರೂಮ್ನಲ್ಲಿ ಆಗೋದು. ಕ್ಲಾಸ್ ರೂಮ್ನಲ್ಲಿ ಆದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ. ನೀವು ಕೇಳಿಸ್ಕೊಳ್ತೀರಿ, ಅಲ್ಲಿ ಅಪ್ಲೈ ಮಾಡಬೇಕು. ಇಲ್ಲಿ ಏನನ್ನ ಕೇಳಿಸ್ಕೊಳ್ತೀರೋ ಅದನ್ನ ಅಲ್ಲಿ ಕ್ಲಾಸ್ ರೂಮ್ ನಲ್ಲಿ ಅಪ್ಲೈ ಮಾಡ್ಕೊಂಡಾಗ ಮಾತ್ರ ಉಪಯೋಗ ಆಗುತ್ತೆ, ಇಲ್ಲ ಅಂದ್ರೆ ಉಪಯೋಗ ಆಗಲ್ಲ. ಓಕೆ, ಎಸ್. ಈಗ ಒಂದ್ಸಲ ಆಕ್ಟಿವಿಟಿ ಮಾಡೋಣ. ಫೋಕಸ್ ಗೊತ್ತಾಯ್ತಾ? ಎಸ್, ಓಕೆ ಓಕೆ. ನೇರು ನಿಂತ್ಕೊಳ್ಳಿ. ಮಾತಾಡಂಗಿಲ್ಲ ಅಂತ ಹೇಳಿದ್ದೀನಿ. ಮಾತಾಡಂಗಿಲ್ಲ ಅಂದ್ಮೇಲೆ ಮಾತಾಡಬಾರ್ದು ಅಷ್ಟೇ, ಬೇರೆ. ಓಕೆ, ರೈಟ್. ಹಿಡ್ಕೊಳ್ಳಿ ಒಂಚೂರು. ಮುಂದೆ ಬೆಂಡ್ ಮಾಡಿ, ಹಿಂದೆ ಬೆಂಡ್ ಮಾಡಿ, ಲೆಫ್ಟ್ ಬೆಂಡ್ ಮಾಡಿ, ರೈಟ್ ಬೆಂಡ್ ಮಾಡಿ. ಓಕೆ, ಎಸ್. ತುಂಬಾ ಚೆನ್ನಾಗಿ. ಓಕೆ, ರೈಟ್. ಓಕೆ, ಎರಡೂ ಕಾಲುಗಳನ್ನು ಜೋಡಿಸಿ. ನಿಮ್ಮ ಎರಡೂ ಕಾಲುಗಳನ್ನು ಜೋಡಿಸಿ ಅಂತ ಹೇಳ್ತೀನಿ. ಜೋಡಿಸಿ ಅಂದ್ರೆ ಒಂದ್ಸಲ ಬಗ್ಗೆ ನೋಡಿ, ನಮ್ಮ ಕಾಲುಗಳು ಜೋಡಿಸಿದವೋ ಇಲ್ಲೋ. ಕ್ಲೋಸ್ ಯುವರ್ ಐಸ್. ಎಸ್, 20 ಸೆಕೆಂಡ್. ಕ್ಲೋಸ್ ಯುವರ್ ಐಸ್. ಎಸ್, ನಿಮ್ಮ ಬಾಡಿ ಅಲುಗಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಸೊ ಯಾಕೆ ಅಲುಗಾಡ್ತಾ ಇದೆ ಅಂದ್ರೆ ನಿಮ್ಮ ಬಾಡಿ ಒಳಗಡೆ ಬ್ಲಡ್ ಇದೆ, ಲಿಕ್ವಿಡ್, ಜೊತೆಗೆ ಆಕ್ಸಿಜನ್ ಇದೆ, ಒಳಗಡೆ ಗಾಳಿ ಇದೆ, ಹಂಗಾಗಿ ಅಲುಗಾಟ ಇದೆ. ನಿಮ್ಮ ಬಾಡಿ ಸಾಲಿಡ್ ಅಲ್ಲ, ಒಳಗಡೆ ಲಿಕ್ವಿಡ್ ಇದೆ, ಜೊತೆಗೆ ಆಕ್ಸಿಜನ್ ಇದೆ, ಹಂಗಾಗಿ ನಿಮಗೆ ಅಲುಗಾಟ ಆಗುತ್ತೆ. ಓಕೆ, ಈಗ 6 ಇಂಚು ಅಗಲ ಎರಡು ಪಾದಗಳನ್ನ ಸಮಾನಾಂತರವಾಗಿ ಪ್ಯಾರಲಲ್ ಅಂತ ಕರಿತೀವಿ. ಪ್ಯಾರಲಲ್ ಆಗಿ 6 ಇಂಚು ಓಪನ್ ಅಗಲ. ಓಕೆ, ಎಸ್, ನೋಡ್ಕೊಳ್ಳಿ. 6 ಇಂಚ್ ಅಗಲ ಇದೆಯಾ? ಯಾಸ್, ಸೂಪರ್. 6 ಇಂಚ್ ನೋಡಿದ್ರಿ. ಓಕೆ, ರೈಟ್. ಈಗ ಫೋಕಸ್ ಪಾಯಿಂಟ್ ಫೋಕಸ್ ಮಾಡಿ. ಪಾಯಿಂಟ್ ಫೋಕಸ್ ಮಾಡಿ. ನಿಮ್ಮ ಎದುರುಗಡೆ ಒಂದು ಪಾಯಿಂಟ್ ಅನ್ನು ಫೋಕಸ್ ಮಾಡಿ. ಬಹಳ ಚೆನ್ನಾಗಿ ಮಾಡ್ತಾ ಇದೀರಿ. ಫೋಕಸ್ ಮಾಡಿ, ಪಾಯಿಂಟ್ ಅನ್ನು ಫೋಕಸ್ ಮಾಡಿ ಅಂತಂದ್ರೆ ನನ್ನನ್ನು ನೋಡ್ತಾ ಇದೀವಿ. ಫೋಕಸ್. ಓಕೆ, ಪಾಯಿಂಟ್ ಅನ್ನು ಫೋಕಸ್ ಮಾಡಿ. ಓಕೆ, ನೆಕ್ಸ್ಟ್ ಲಿಫ್ಟ್ ಮಾಡಿ. ಅಟೆನ್ಷನ್, ಲಿಫ್ಟ್, ಅಟೆನ್ಷನ್. ನಾನು ಹೇಳೋ ಇನ್ಸ್ಟ್ರಕ್ಷನ್ ಅನ್ನು ನೀವು ಅಟೆನ್ಷನ್ ಕೇಳಿಸ್ಕೊಳ್ತಾ ಇದ್ರಿ. ಓಕೆ, ಲಿಫ್ಟ್. ಇಮ್ಡಿ ಲಿಫ್ಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 51 52 53 54 56 57 58 59 60. ನಿಧಾನಕ್ಕೆ. Very good. Observe yourself. Close your eyes. Observe yourself. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕಾನ್ಸಂಟ್ರೇಷನ್ ಎಷ್ಟು ಪವರ್ಫುಲ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸರಿ ಕಣ್ಣು ಮುಚ್ಚಿ. ನಿಮ್ಮ ಕಾನ್ಸಂಟ್ರೇಷನ್ ಎಷ್ಟಿದೆ, ಹೆಂಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. Sit down.